ನಮ್ಮ ಫ್ಯಾನ್ಸ್ ಎಲ್ಲರೂ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಆಗುತ್ತಾ ಆಗಲ್ವಾ ಅಂತ. ಅದಕ್ಕೆ ನಾವು ಇವಾಗ ಪ್ರೆಸ್ ಮೀಟ್ ಕರೆದಿರೋದು. ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಬರ್ಬೇಕಂತ. ಈ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋದ್ರೂ ನಿಮಗೆ ಕಾಣಿಸೋದು ಒಂದು ಮತ. ಈ ದೇಶದಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಕಾಣಿಸೋದು ಒಂದು ಧರ್ಮ, ಸನಾತನ ಹಿಂದೂ ಧರ್ಮ. ತೆಲುಗಲ್ಲಿ ಹೇಳ್ಬೇಕಂದ್ರೆ ಪುಟ್ಟಿನಿಲ್ಲು ನಮ್ಮ ಮುಲ್ಬಾಗಲು. ದೇಶದ ತಂಟೆಗೆ ಬಂದ್ರೆ ನೀವು ಶಿಕ್ಷಿಸ್ತೀರಾ, ದೈವ ತಂಟೆಗೆ ಬಂದ್ರೆ ನಾವು ಕತ್ತರಿಸ್ತೀವಿ. ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್. ಮುಂದಿನ ದಿನಗಳಲ್ಲಿ ಆದ್ರೂ ಪ್ಯಾನ್ ಇಂಡಿಯಾ ಮೂವಿನೇ ಬರುತ್ತೆ ಬಾಲಕೃಷ್ಣ ಅವ್ರದ್ದು ಅಂತ ಹೇಳ್ತಾ ಇದ್ದೀರಿ ತಾವು. ದಯವಿಟ್ಟು ನಮಗೆ ಮುಲ್ಬಾಗ್ಲಲ್ಲಿ ಒಂದು ಮಾಡಿಕೊಡಿ. ನಮಗೆ ನಾನು ಆವಾಗ ಹೇಳಿದೆ, ಸಂಕ್ರಾಂತಿ ಹಬ್ಬ ಆಲ್ರೆಡಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ಭೂಪಟದಲ್ಲಿರೋ ನನ್ನ ದೇಶದ ರೂಪ ಮಾತ್ರ ನೋಡಿರ್ತೀಯ, ಆದ್ರೆ ನಮ್ಮ ದೇಶದ ವಿಶ್ವ ರೂಪವನ್ನ ನೋಡಿರಲ್ಲ. ನಾವು ಒಂದು ಸಲ ನಿಂತು ಶಬ್ದ ಮಾಡಿದ್ರೆ ಈ ಪ್ರಪಂಚವೇ ನಿಶ್ಶಬ್ದ. ಇವತ್ತೇನು ಮುಳಬಾಗಿಲು ತಾಲೂಕಲ್ಲಿ NBK ಮತ್ತು NTR ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಮೂಲ ಕಾರಣ ನಮ್ಮ ವಾನಗನಹಳ್ಳಿ ಬಾಲಕೃಷ್ಣಣ್ಣ ಅವರು. ಜೈ ಬಾಲಯ್ಯ, ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ಏನಂದ್ರೆ, ನಮ್ಮ ನಂದಮೂರಿ ಬಾಲಕೃಷ್ಣನವರ ಪದ್ಮಭೂಷಣ್ ನಂದಮೂರಿ ಬಾಲಕೃಷ್ಣನವರ ಅಖಂಡ 2 ಸಿನಿಮಾ ಏನು ಲಾಸ್ಟ್ ಟೈಮು ಇದೇ ತಿಂಗಳು 5ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಅದು ಮುಂದೂಡಿಕೆ ಆಗಿತ್ತು. ಅದು ಇವಾಗ ನಾಳೆ 12/12/2025 ಅಂದರೆ ಶುಕ್ರವಾರ ನಾಳೆ ಬೆಳಗ್ಗೆ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಫ್ಯಾನ್ಸ್ ಎಲ್ಲರೂ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಆಗುತ್ತಾ ಆಗಲ್ವಾ ಅಂತ. ಅದಕ್ಕೆ ನಾವು ಇವಾಗ ಪ್ರೆಸ್ ಮೀಟ್ ಕರೆದಿರೋದು. ದಯವಿಟ್ಟು ಫ್ಯಾನ್ಸ್ ಯಾರು ಗೊಂದಲ ಆಗಬೇಡಿ. ನಾಳೆ ಬೆಳಗ್ಗೆ ನಮ್ಮ ಮುಳಬಾಗಿಲು ತಾಲೂಕಿನ ಮುಳಬಾಗಿಲಿನಲ್ಲಿ ಟೌನಲ್ಲಿರುವ ನಟರಾಜ ಚಿತ್ರಮಂದಿರದಲ್ಲಿ ನೀವು ಬೆಳಗ್ಗೆ 6 ಗಂಟೆಗೆ ಫ್ಯಾನ್ಸ್ ಶೋ ಇದೆ. ಸಿನಿಮಾ ವೀಕ್ಷಣೆ ಮಾಡ್ಬೋದು. ಇಲ್ಲಿ ಬಂದು ಯಾರೇ ಆಗಲಿ ಟಿಕೆಟ್ ಮುಂಚಿತವಾಗಿ ಯಾರಿಗೂ ಕೊಡಲ್ಲ. ಬುಕ್ಕಿಂಗ್ ಹತ್ರ ಬಂದ್ರೇ ಟಿಕೆಟ್ ಕೊಡ್ತಾರೆ. ಇಲ್ಲಿ ಟ್ಯಾಕೀಸ್ ಹತ್ರ ಬಂದು ಸುಮ್ಮನೆ ಟಿಕೆಟ್ಗೋಸ್ಕರ ವೆಯ್ಟ್ ಮಾಡಿ ಹೋಗೋದು ಬೇಡ. ನಾಳೆ ಬೆಳಗ್ಗೆ ಎಲ್ಲರೂ ಇಲ್ಲಿ ಬಂದು ಟಿಕೆಟು ಇಸ್ಕೊಂಡು ಚಿತ್ರ ವೀಕ್ಷಣೆ ಮಾಡ್ಬೋದು. ಅದೇ ರೀತಿ ನಾನು ಫ್ಯಾನ್ಸ್ಗೆ ಕಳಕಳಿ ಮನವಿ ಏನು ಮಾಡ್ತೀನಿ ಅಂದರೆ, ಏನು ನಮ್ಮ ಡಿಸ್ಟಿಕಲ್ಲಿ ನಮ್ಮ SP ಸಾರ್ ಅವರು, ನಿಖಿಲ್ ಸಾರ್ ಅವರು ಅವರೆಲ್ಲ ಒಂದು ನಮ್ಮ ಹೆಲ್ಮೆಟ್ದು ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಅಭಿಮಾನಿಗಳಿಗೂ ನಾನು ಕಳಕಳಿ ಮನವಿ ಮಾಡೋದೇನೆಂದರೆ, ಹೆಲ್ಮೆಟ್ಟು ಖಂಡಿತವಾಗಲೂ ಪ್ರತಿಯೊಬ್ಬರು ಹಾಕ್ಕೊಂಡು ಬನ್ನಿ. ಮನೆಯಿಂದ ಹೊರಡುವಾಗ ಚಳಿ ಇರುತ್ತೆ, ಮಂಜಿರುತ್ತೆ. ಅದರಿಂದ ಹೆಲ್ಮೆಟ್ ಹಾಕ್ಕೊಂಡು ಬಂದರೆ ನಾವು ಸೇಫ್ ಆಗಿದ್ದರೆ ನಾವು ಸಿನಿಮಾ ನೋಡೋಕ್ಕಾಗೋದು. ನಮ್ಮ ಮನೆಗಳಲ್ಲಿ ನಮ್ಮ ಹೆಂಡತಿಗರಾಗ್ಬೋದು, ಅಮ್ಮ ಅಪ್ಪಂದಿರು, ಕುಟುಂಬಸ್ಥರು ನಮಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಸೇಫಾಗಿ ಹೋಗಿ ಸಿನಿಮಾ ನೋಡ್ಕೊಂಡು ಮತ್ತೆ ಹೋಗ್ಬೇಕಂತ. ನಿಜವಾಗ್ಲೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಂಡು ಬರಬೇಕಂತ ನಾನು NBK ಫ್ಯಾನ್ಸ್ ಅಸೋಸಿಯೇಷನ್ ಪರವಾಗಿ, ಅದೇ ನಮ್ಮ ನಂದಮೂರಿ ಫ್ಯಾಮಿಲಿ ಅಭಿಮಾನಿಗಳ ಪರವಾಗಿ ನಾನು ಎಲ್ಲರಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಬನ್ನಿ. ಬಾಲಕೃಷ್ಣ ಅವರ ಬಹುತೇಕ ಸಿನಿಮಾಗಳು ಮುಳಬಾಗಿಲಲ್ಲಿ ನಟರಾಜ ಥಿಯೇಟರ್ ಹಾಕಿರುವಂತವು ತುಂಬಾ ಹಿಟ್ ಆಗಿದಾವೆ. ಈ ರೀತಿ ಹಲವಾರು ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಅಲ್ಲಿ ಪ್ರಾರಂಭ ಆಗಿದೆ ಅಂದ್ರೆ 100% ಹಿಟ್ ಹೊಡೆಯೋದ್ರಲ್ಲಿ ಡೌಟ್ ಇಲ್ಲ. ಅಷ್ಟು ಅಚ್ಚುಮೆಚ್ಚಿನ ಥಿಯೇಟರ್ ಆಗಿದೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಬಾಲಕೃಷ್ಣ ಅವ್ರದ್ದು ನಮ್ಮ ಮುಳಬಾಗಿಲಿನಲ್ಲಿ ಪ್ರತಿಯೊಂದು ಥಿಯೇಟರ್ಲಿ, ಇವಾಗ ಜಯಲಕ್ಷ್ಮಿದಲ್ಲಿ ಭೈರವ ದೀಪಮು, ಅದಕ್ಕೂ ಮುಂಚೆ ನಮ್ಮ ಮುದ್ದುಲ ಮಾಮಯ್ಯ, ಮುವಾ ಗೋಪಾಲುಡು, ಲಕ್ಷ್ಮೀ ನರಸಿಂಹ ಎಲ್ಲ ತುಂಬಾ ರೆಕಾರ್ಡ್ ಎಲ್ಲ ಬ್ರೇಕ್ ಆಗಿದೆ ಸರ್. ನಮ್ಮ ನಟರಾಜ ಚಿತ್ರಮಂದಿರದಲ್ಲಿ, ರಾಧಿಕಾದಲ್ಲಾಗ್ಲಿ, ನರಸಿಂಹನಾಯ್ಡು ಒಬ್ಬರು ಹೇಳಿದ್ರೆ ನಾವು ಮಾತಾಡ್ಬೋದು. ಅದರಿಂದ ಅವ್ರಿಗೆ ಏನಂತಾರೆ ಅಂದ್ರೆ, ನಮ್ಮ ತೆಲುಗಲ್ಲಿ ಹೇಳ್ಬೇಕಂದ್ರೆ ಪುಟ್ಟಿನಿಲ್ಲು ನಮ್ಮ ಮುಲ್ಬಾಗಲು. ಅದಕ್ಕೆ ನಾನು ಆವಾಗ ಹೇಳ್ದೆ, ಅಖಂಡ 2 ಪ್ರೀ ರಿಲೀಸ್ ಈವೆಂಟ್ ಏನು ನಾನು 99% ಇಲ್ಲೇ ಫಿಕ್ಸ್ ಆಗುತ್ತೆ ಅಂತ ಅನ್ಕೊಂಡೆ ಸರ್. ನಮ್ಮ ಸುರೇಂದ್ರ ಸರ್ ಅವರು, ನಂಬೂರು ಸತೀಶ್ ಅವರು ಬಂದಾಗ
ಅವರೆಲ್ಲ ಪ್ಲೇಸ್ ಎಲ್ಲ ಇಷ್ಟ ಆಯಿತು. ಕೆಲವು ಕಾರಣಾಂತರಗಳಿಂದ ಪ್ಲೇಸ್ ಸ್ಥಳಾಂತರ ಆಗಿ ಚಿಂತಾಮಣಿಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಆಯಿತು. ಅದರಿಂದ ನಾನು ಹೇಳಿದೆ ಸರ್, ಇನ್ನು ಬರೋ ಮುಂದಿನ ದಿನಗಳಲ್ಲಾದರೂ ಪ್ಯಾನ್ ಇಂಡಿಯಾ ಮೂವಿನೇ ಬರುತ್ತೆ ಬಾಲಕೃಷ್ಣ ಅವ್ರದ್ದು ಅಂತ ಹೇಳ್ತಾ ಇದ್ದೀರಿ ತಾವು. ದಯವಿಟ್ಟು ನಮಗೆ ಮುಳಬಾಗಿಲಲ್ಲಿ ಒಂದು ಮಾಡಿಕೊಡಿ, ಯಾಕಂದರೆ ತುಂಬ ಅಭಿಮಾನಿಗಳಿದ್ದಾರೆ ನಮ್ಮ ಡಿಸ್ಟಿಕಲ್ಲೇ ಆಗಲಿ ಅಂತ ಹೇಳಿದ್ದೀನಿ. ಅದೇ ರೀತಿ ನಾನು ಅವರಲ್ಲಿ ಇನ್ನೊಂದು ಮನವಿ ಮಾಡಿದ್ದೀನಿ, ಕ್ಯಾನ್ಸರ್ ಹಾಸ್ಪಿಟಲ್ ದಯವಿಟ್ಟು ಒಂದು ಮಾಡಿಕೊಡಿ. ತುಂಬ ಅಭಿಮಾನಿಗಳಿದ್ದಾರೆ, ತುಂಬ ಕಡು ಬಡ ಜನತೆ ನಾವೆಲ್ಲ ಇದ್ದೀವಿ. ಯಾಕಂದರೆ ಈ ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಾಗಲಿ, ಕೋಲಾರದಲ್ಲಾಗಲಿ, ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗಲಿ ಒಂದು ಕ್ಯಾನ್ಸರ್ ಬಸವತಾರಕರಾಮ ಕ್ಯಾನ್ಸರ್ ಹಾಸ್ಪಿಟಲ್ ಒಂದು ಮಾಡಿಕೊಡ್ಬೇಕಂತ ಒಂದು ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದೀವಿ ಅವರಿಗೆ. ಅದು ಅವ್ರು ಸ್ವೀಕಾರವನ್ನು ಮಾಡಿದ್ದಾರೆ. ಅದು ನೆರವೇರಿಸ್ತಾರಂತ ನಾನು ನೆರವೇರಿಸಬೇಕಂತ ನಮ್ಮ ಮುಳಬಾಗಿಲು ತಾಲೂಕಿನ ನಂದಮೂರು ಫ್ಯಾಮಿಲಿ ಅಭಿಮಾನಿಗಳ ಪರವಾಗಿ ನಾನು ಅವ್ರನ್ನ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅದೊಂದು ಮಾಡಿಕೊಡಿ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಂಧ್ರಕ್ಕೆ ಹೊಂದಿಕೊಂಡಿರೋ ಕೋಲಾರ ಜಿಲ್ಲೆಯಲ್ಲಿ ತೆಲುಗು ಫಿಲಂ ರಿಲೀಸ್ ಆಗಿದೆ ಅಂದ್ರೆ ಇದು ಆಂಧ್ರನ ಕರ್ನಾಟಕನ ಭಾವನೆನೇ ಗೊತ್ತಾಗೋದಿಲ್ಲ, ವ್ಯತ್ಯಾಸನೇ ಗೊತ್ತಾಗ್ತಿರೋ ರೀತಿಯಲ್ಲಿ ಅಭಿಮಾನಿಗಳು ತೆಲುಗು ಚಿತ್ರಗಳನ್ನ ವೀಕ್ಷಣೆ ಮಾಡ್ತಾರೆ. ಅದ್ರ ಬಗ್ಗೆ ಹೇಳ್ತಾರೆ ಸರ್. ನಿಜವಾಗ್ಲೂ ಒಂದು ಹೇಳ್ಬೇಕಂದ್ರೆ ಇವಾಗ ಆಂಧ್ರ, ಕರ್ನಾಟಕ, ತಮಿಳ್ನಾಡು ಅಂತ ನಾನು ಅದು ಹೇಳಕ್ಕಂತೂ ಇವಾಗ ಚಿತ್ರ ಅನ್ನೋದು ನಾನು ಒಂದು ಸಿನಿಮಾ ಅನ್ನೋದು ಒಂದು ನಾವು ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೇಕು ಬಿಟ್ಟರೆ ಅದನ್ನು ಬೇರೆ ರೀತಿಯಲ್ಲಿ ನಾನು ಇದಿಲ್ಲ. ನಾವು ಕರ್ನಾಟಕ ಆಗಲಿ ಆಂಧ್ರ ಆಗಲಿ ನಾವು ಅಣ್ಣ ತಮ್ಮಂದ ಥರ ಪ್ರತಿಯೊಂದು ಇದ್ದಾರೆ, ನಾವು ಗಡಿನಾಡಲ್ಲಿ ಇದ್ದೀವಿ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ವೀಕ್ಷಣೆ ಮಾಡ್ತಾರೆ, ತುಂಬ ಚೆನ್ನಾಗಿ ಎಲ್ಲ ಅದಕ್ಕೆ ತುಂಬ ಹಿಟ್ ಆಗುತ್ತೆ ಸರ್. ನಾಳೆ ಚಿತ್ರ ಎಷ್ಟೊತ್ತಿಗೆ ಪ್ರಾರಂಭ ಆಗ್ತದೆ? ಅಭಿಮಾನಿಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾಳೆ 6 ಗಂಟೆ ಸರ್ ನಾಳೆ ಬೆಳಗ್ಗೆ ಶುಕ್ರವಾರ 12ನೇ ತಾರೀಕು 12ನೇ ತಿಂಗಳು ಬೆಳಗ್ಗೆ ನಮ್ಮ 6 ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ತಾವು ಒಂದು 10 ನಿಮಿಷನೋ ಇಲ್ಲ 20 ನಿಮಿಷ ಮುಂಚಿತವಾಗಿ ಬಂದು ಆರಾಮಾಗಿ ನಮ್ಮ ಬುಕ್ಕಿಂಗ್ ಕೌಂಟರಲ್ಲಿ ಕೀಯಲ್ಲಿ ನೂಕು ನುಗ್ಗಲು ಬೇಡ. ದಯವಿಟ್ಟು ಆರಾಮಾಗಿ ಬಂದು ಬೇಗ ಬಂದು ಸ್ವಲ್ಪ ಟಿಕೆಟ್ ತಗೊಂಡು ಆರಾಮಾಗಿ ಕೀಯಲ್ಲಿ ಹೋಗ್ಬಿಟ್ಟು ಸಿನಿಮಾ ವೀಕ್ಷಣೆ ಮಾಡ್ಬೋದು. ಶೋ ಇರುತ್ತೆ ಸರ್ ಒಂದು ದಿನಕ್ಕೆ? ಇವಾಗ ನಾಳೆ 4 ಶೋ ಇರುತ್ತೆ. ಮುಂಚಿತ ಹೋಗ್ತಾ ನಮ್ಮ ಕ್ರೌಡು ಜನ ಎಷ್ಟು ಇದ್ದಾರೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ತೀವಿ ಸರ್. ಒಟ್ಟಾರೆಯಾಗಿ ನಂದಮೂರಿ ಬಾಲಕೃಷ್ಣ ಅವರ ಅಭಿಮಾನಿಗಳಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಚಿತ್ರದ ಮೂಲಕ? ಸರ್, ನಂದಮೂರಿ ಬಾಲಕೃಷ್ಣ ಅಭಿಮಾನಿಗಳಿಗೆ ನಾನು ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಅಖಂಡ 2 5ನೇ ತಾರೀಕು ಆಗ್ಬೇಕಾಗಿತ್ತು, ಅವತ್ತು ಆಗಿಲ್ಲ. ಅದಕ್ಕಂತೂ ಹೆಚ್ಚಾಗಿ ಇವಾಗ ಇನ್ನು ಆನ್ಲೈನ್ ಟಿಕೆಟ್ ಬುಕ್ ಆಗಿದೆ. ಇವಾಗ ನೋಡ್ತಾ ಇದ್ರೆ ಏನು ಯಾವುದು ಫೇಕ್ ಇಲ್ಲ. 124 CR ಆನ್ಲೈನ್ ಬುಕ್ಕಿಂಗ್ಗೆ ಕ್ಯಾಶ್ ಈ ತರ ಆಗಿದೆ ಅಂತ ಬರ್ತಾ ಇದೆ ನಮಗೆ. ನಾನು ಆವಾಗ ಹೇಳಿದೆ, ಸಂಕ್ರಾಂತಿ ಹಬ್ಬ ಆಲ್ರೆಡಿ ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸಂಕ್ರಾಂತಿ ಬಂದಿದ್ದಂತ ಲಾಸ್ಟ್ ಟೈಮ್ ಅಖಂಡದಲ್ಲಿ ಹಂಗೆ ಹೇಳಿದ್ದೆ, ಇವಾಗ ಅಷ್ಟೇ ನಾಳೆಯಿಂದನೇ ನಮ್ಮ ಬಾಲಕೃಷ್ಣ ಫಿಲಿಂ ಯಾವತ್ತು ಬಂದ್ರೆ ಆವತ್ತು ಸಂಕ್ರಾಂತಿ ಮುಂಚಿನ ಬಿಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಕಳಕಳಿ ಮನವಿ ಏನಂದ್ರೆ, ಫ್ಯಾನ್ಸು ಅಂತ ತುಂಬಾ ಜನ ಬರ್ತಾರೆ. ಇವಾಗ ನಾವು ಈ ಶೋ ನೋಡಿಲ್ಲ ಅಂದ್ರೆ ಇನ್ನೊಂದು ಶೋ ನೋಡ್ಬೋದು. ನೂಕಲು ಬೇಡ, ದಯವಿಟ್ಟು ನಿಧಾನವಾಗಿ ಸಾಲಾಗಿ ಬಂದು ಆರಾಮಾಗಿ ನೋಡ್ಕೋಬಹುದು. ಈ ಶೋ ಇಲ್ಲ ಅಂದ್ರೆ ಇನ್ನೊಂದು ಶೋ 9 ಗಂಟೆ ಶೋ ನೋಡ್ಬೋದು, ಇಲ್ಲ 12 ಗಂಟೆ ಶೋ ನೋಡ್ಬೋದು, 3 ಗಂಟೆ ಶೋ ನೋಡ್ಬೋದು. ಅದರಿಂದ ದಯವಿಟ್ಟು ಯಾರು ನೂಕಲು ಮಾಡಿಕೊಂಡು ನಾವು ಚೆನ್ನಾಗಿರ್ಬೇಕು, ನಮ್ಮ ಹೆಲ್ತ್ ಕಾಪಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅಖಂಡ 2 ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಏನಕ್ಕಂತ ಹೇಳಿದ್ರೆ, ಇದೇ ತಿಂಗಳು 12 ತಿಂಗಳು 5ನೇ ತಾರೀಕು ಅಖಂಡ 2 ಫಿಲಿಮ್ ರಿಲೀಸ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಫಿಲಿಮ್ ರಿಲೀಸ್ ಆಗಿಲ್ಲ. ಆದ್ದರಿಂದ ಇವತ್ತೇನು ನಮ್ಮ ಅಖಂಡ 2 ಒಂದು ಟೀಮ್ ಕಡೆಯಿಂದ ಆಗಲಿ, ಮತ್ತು ಪ್ರೊಡಕ್ಷನ್ ಕಡೆಯಿಂದ ಆಗಲಿ, ಮತ್ತು ನಿರ್ಮಾಪಕ ಕಡೆಯಿಂದ ಆಗಲಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಇದೇ ತಿಂಗಳು 12ನೇ ತಾರೀಕು ರಿಲೀಸ್ ಮಾಡಬೇಕಂತ ನಮ್ಮ ಮೀಡಿಯಾ ಮುಖಾಂತರ ಆಗಲಿ ಎಲ್ಲ ಕಡೆ ಹೇಳಿದ್ದಾರೆ. ಇವತ್ತೇನು ಮುಳಬಾಗಿಲು ತಾಲೂಕಿನಲ್ಲಿ ನಟರಾಜ ಥಿಯೇಟ್ರಲ್ಲಿ ನಾಳೆ 6 ಗಂಟೆಗೆ ಶೋ ಇರುತ್ತೆ ಅಖಂಡ 2. ಎಲ್ಲ ಅಭಿಮಾನಿಗಳು NBK ಮತ್ತು NTR ಅಭಿಮಾನಿಗಳು ಮತ್ತು ನಮ್ಮ ಸೀನಿಯರ್ NTR ಅಭಿಮಾನಿಗಳು ಎಲ್ಲ ಬಂದು ನೋಡಬೇಕಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ವಾನಗನಹಳ್ಳಿ ಬಾಲಕೃಷ್ಣ ಫ್ಯಾನ್ಸ್ ಅಸೋಸಿಯೇಷನ್ ನಮ್ಮ ಇದರಲ್ಲ ಅವ್ರ ಮುಖಾಂತರ ನಮ್ಮ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಇವತ್ತೇನು ಮುಳಬಾಗಿಲು ತಾಲೂಕಲ್ಲಿ NBK ಮತ್ತು NTR ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಅದಕ್ಕೊಂದು ಮೂಲ ಕಾರಣ ನಮ್ಮ ವಾನಗನಹಳ್ಳಿ ಬಾಲಕೃಷ್ಣ ಅವರು. ಯಾಕಂತ ಹೇಳಿದ್ರೆ, ನಮ್ಮ ನಂದಮೂರಿ ಫ್ಯಾಮಿಲಿ ಯಾವುದೇ ಒಂದು ಸಿನಿಮಾ ಆದರೆ ಪ್ರತಿ ಚಿತ್ರಮಂದಿರದಲ್ಲಿ ಅವ್ರದೇ ಆದಂಥ ಕಟಾವಟುಗಳು, ಅವ್ರದೇ ಆದಂಥ ಒಂದು ಬ್ಯಾನರ್ಗಳು ವಿಜೃಂಭಣೆಯಿಂದ ಮಾಡ್ತಾರೆ. ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗತ್ತೆ. ಯಾಕಂತ ಹೇಳಿದ್ರೆ ನಾವು ಅವರ ಹಿಂದೆಯಿಂದ ನಾವು ಇಷ್ಟೊಂದು ಸಂತೋಷವಾಗೋದನ್ನ ಅವ್ರಿಗೆ ನಾವು ಬ್ಯಾಕ್ ಸಪೋರ್ಟ್ ಕೊಡ್ತಾ ಇದೀವಿ. ಅದೇ ಇನ್ನೂ ಒಂದು ವಿಷಯ ಹೇಳಿದ್ರು, ಯಾಕಂದ್ರೆ ಲಾಸ್ಟ್ ಟೈಮು ಒಂದು ಸಿನಿಮಾ ಮುಳಬಾಗಿಲು ರಿಲೀಸ್ ಆದಾಗ ಸಿನಿಮಾದಲ್ಲಿ ಆದಂಥ ಒಂದು ಗೊಂದಲಗಳು,
ಅದಕ್ಕಂತ ಒಂದು ತೊಂದರೆಗಳು ಆ ಥರ ಆಗಬಾರ್ದು. ನಮ್ಮ ಬಾಲಕೃಷ್ಣ ಫ್ಯಾನ್ಸು ನಾವೆಲ್ಲ ಸಾವಧಾನವಾಗಿ ನೋಡ್ತೀವಿ, ಒಂದು ಮಾಹಿತಿ ಕೊಡ್ತೀವಿ, ಯಾಕಂದರೆ ಅವರಂದರೆ ಒಂದು ಸಾವಧಾನ. ಅದಕ್ಕೆ ನಾಳೆ ಯಾವುದೇ ಅಹಿಘಟನೆಗಳಿಗೆ ತೊಂದರೆ ಕೊಡ್ದಿರಾ ಎಲ್ಲ ಅಭಿಮಾನಿಗಳು ಬಂದು ನಿಶಬ್ದವಾಗಿ ತಮ್ಮ ಟಿಕೆಟ್ಗಳು ಏನು ತಗೊಂಡು ಸಮಯಕ್ಕೆ ತಕ್ಕಂಗೆ ಮುಂಚಿತ ಬಂದು ಕ್ಯೂನಲ್ಲಿ ತಗೊಂಡು ಸಮಯ ನೋಡಿ. ಮತ್ತು ದಿನಕ್ಕೆ 4 ಆಟಗಳಿರ್ತವೆ. ಬೆಳಗಿನ ಒಂದು ಶೋ ಇರ್ತದೆ, ಮತ್ತು 12 ಗಂಟೆ ಶೋ ಇರ್ತದೆ, ಮತ್ತು 3 ಗಂಟೆ ಶೋ ಇರ್ತದೆ, ಮತ್ತು ಸಾಯಂಕಾಲ 6 ಗಂಟೆ ಶೋ ಇರ್ತದೆ. 4 ಆಟಗಳಿರ್ತವೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನ ನೋಡ್ತಾ ಇದ್ದಂಗೆ ಮತ್ತೆ ಚಿತ್ರಮಂದಿರ ಮತ್ತೆ ಏನು ಮಾಡಬೇಕಂತ ಚಿತ್ರಮಂದಿರಕ್ಕೆ ಅದು ಬಿಟ್ಟಿದೆ. ಅದೇ ರೀತಿಯಾಗಿ ಎಲ್ಲ ಅಭಿಮಾನಿಗಳು ನಮ್ಮ ಬಾಲಕೃಷ್ಣ ಹೇಳ್ದಂಗೆ ಹೆಲ್ಮೆಟ್ಟು ಹಾಕದಿರ ದಯವಿಟ್ಟು ಬರಬೇಡಿ. ಯಾಕಂದರೆ ಬೆಳಗಿನ ಹೊತ್ತು ಚಳಿ ಗಾಳಿ ಎಲ್ಲ ಇರ್ತದೆ. ಮತ್ತೆ ಯಾಕಂದ್ರೆ ನಾವು ಮನೆಗೆ ಸೇಫಾಗಿ ಹೋಗಬೇಕು, ಮತ್ತು ಮನೆ ಸೇಫಾಗಿ ಬರಬೇಕು. ಇದು ಏನಕ್ಕಂತ ಹೇಳ್ತಾ ಇದ್ದೀವಿ, ನಮ್ಮ ಜೀವ ನಮ್ಮ ರಕ್ಷಕ, ನಮ್ಮ ಜೀವ ನಮ್ಮ ಕೈಯಲ್ಲಿದೆ. ಯಾಕಂದ್ರೆ ನಮ್ಮಂತ ನಂಬ್ಕೊಂಡು ನಮ್ಮ ಕುಟುಂಬ ಇದೆ. ಅದ್ರ ಸಲುವಾಗಿ ನಾವು ಅಭಿಮಾನಿಸೋ ಜೊತೆಗೆ ನಾವು ಇದನ್ನು ಹೇಳಬೇಕು ಅಂತ ನಾನು ಹೇಳ್ತಾ ಇದ್ವಿ. ಅದೇ ರೀತಿಯವೇ ಹೆಚ್ಚಿನ ಪ್ರೋತ್ಸಾಹ ಮಾಡಬೇಕಂತ ಅಖಂಡ 2ಗೆ. ಯಾಕಂದರೆ ಮೊದಲಕ್ಕಿಂತ 5ನೇ ತಾರೀಕಿಂತ ಇವಾಗ 12ನೇ ತಾರೀಕು ಇನ್ನೂ ಅತಿ ಹೆಚ್ಚು ಆನ್ಲೈನ್ ಟಿಕೆಟನ್ನು ಮಾರಾಟವಾಗಿದೆ ನಮ್ಮ ಬಾಲಕೃಷ್ಣ. ಯಾಕಂದರೆ ನಾವು 40 ವರ್ಷಗಳಿಂದ ಅವರ ಅಭಿಮಾನಿಗಳಾಗಿ ನಾವು ಹಿಂದೆ ಅವರನ್ನು ಪ್ರೋತ್ಸಾಹಿಸಿ ಬಂದೆ. ಅದೇ ರೀತಿಯಲ್ಲಿ ಮುಳಬಾಗಿಲು ತಾಲೂಕು ಇವತ್ತು ಆಂಧ್ರ ಗಡಿಯಲ್ಲಿ ಇರೋಕ್ಕಿಂತಿಲ್ಲ, ಆಂಧ್ರ ಮತ್ತು ಕರ್ನಾಟಕ ಎಲ್ಲ ಅಣ್ಣತಮ್ಮತನ ನಾವು ನೋಡ್ತಾ ಇದ್ದೀವಿ. ಅದೇ ಥರ ತಮಿಳ್ನಾಡಾಗಲಿ ಇದೊಂದು ಅಖಂಡ 2 ಅನ್ನೋದು ಬೇರೆ ಇದಕ್ಕೆಲ್ಲ ಈ ಥರ ಧರ್ಮದಿಂದ ಒಂದು ಕೂಡಿದೆ ಸಿನಿಮಾ. ಯಾಕಂತೇಳಿ ಧರ್ಮವನ್ನು ಕಾಪಾಡಬೇಕು ಅಂತ ಸಿನಿಮಾ ತೋರಿಸ್ತಾ ಇದೆ. ಅಂದರೆ ನಾವು ಧರ್ಮ ಯಾವ ಥರ ಕಾಪಾಡ್ಕೋಬೇಕು, ಯಾವ ಥರ ಇರಬೇಕು, ಯಾವ ಥರ ಇವತ್ತಿನ ದಿನಗಳಲ್ಲಿ ನಡೀತಾ ಇತ್ತು ಅಂತ ಒಂದು ಸನ್ನಿವೇಶದಲ್ಲಿ ನಮ್ಮ ಅಖಂಡ 2 ತೋರಿಸ್ಕೊಟ್ಟಿದೆ. ಇಷ್ಟೊತ್ತಲ್ಲೂ ಮಾತಾಡಿಕೊಟ್ಟು ನಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಮಾಧ್ಯಮಕ್ಕೆ ನನ್ನ ವಂದನೆ ನಡೆಸ್ತಾ ಇದ್ದೀನಿ.